ಇಡಿಯಟ್ಸ್ ಅಂಡ್ ಸ್ಟುಪಿಡ್ಸ್ ಆರ್ ಎವ್ರಿವೇರ್. ಯಾರೋ 4 ಜನ ಮಾಡಿದ ತಪ್ಪನ್ನ ಅಥವಾ ಕೆಟ್ಟ ಕಮೆಂಟ್ ಅನ್ನು ಇಡೀ ತುಳುವರು ಕನ್ನಡಿಗರನ್ನು ದ್ವೇಷಿಸ್ತಾರೆ ಅಂತ ಹೇಳಲಿಕ್ಕೆ ನಿಂಗೆ ಯಾರು ಹಾಕೊಟ್ಟಿದ್ದು? ಕರ್ನಾಟಕದ ಕರಾವಳಿ ಭಾಗದಲ್ಲಿರುವಂತಹ ತುಳು ಜನ ಇನ್ಮುಂದೇನಾದ್ರೂ ಕನ್ನಡಿಗರನ್ನ ದ್ವೇಷಿಸೋದನ್ನ ನಿಲ್ಲಿಸಬೇಕು. ನಾನು ನಿಂಗೆ ಪ್ರೂಫ್ ಕೊಡ್ತೇನೆ. ನಮ್ಮ ಕರ್ನಾಟಕದವರೇ, ನಿನ್ನ ಹಾಗೆ ನಾನು ಸಪರೇಟ್ ಮಾಡೋದಿಲ್ಲ, ನಮ್ಮ ಕರ್ನಾಟಕದವರೇ ತುಳು ಬಗ್ಗೆ ಹೇಗೆ ಕಮೆಂಟ್ ಮಾಡಿದ್ದಾರೆ ಅಂತ. ನಾನು ಹಾಗಿದ್ರೆ ಇಡೀ ಈಗ ಕರ್ನಾಟಕದವರೆಲ್ಲ ತುಳು ಭಾಷೆನ ದ್ವೇಷ ಮಾಡ್ತಾರೆ ಅಂತ ಹೇಳಕ್ಕಾಗತ್ತಾ? ನಾವೆಲ್ಲ ಇನ್ಮುಂದೇನಾದ್ರೂ ಅಣ್ಣ ತಮ್ಮಂದಿರ ತರ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನೋಡು ಗುರು, ನೀನ್ ಈ ತರಹದ ರೇಜ್ ಬೈಟ್ ಕ್ಯಾಪ್ಷನ್ ಅಂದ್ರೆ ಪ್ಯೂರ್ಲಿ ವ್ಯೂಸ್ಗೋಸ್ಕರ ಮಾಡೋ ಕ್ಯಾಪ್ಷನ್ ಅಥವಾ ವಿಡಿಯೋನ ಮಾಡಿ ಯುನಿಟಿ ಬಗ್ಗೆ ಮಾತಾಡೋ ಅರ್ಹತೆ ನಿನ್ನಂತಹ ಮಂದ ಬುದ್ಧಿಗಳಿಗಿಲ್ಲ. ಭಾಷೆಯನ್ನ ತಾಯಿಗೆ ಕಂಪೇರ್ ಮಾಡ್ಲಿಕ್ಕಿದ್ರೆ ನಾನು ಯಾವಾಗಲೂ ನನ್ನ ಅಮ್ಮ ಹತ್ರ ಹೇಳ್ತಿರ್ತೇನೆ, ನಾನು ಎಲ್ಲ ತುಳುವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅಟ್ಲೀಸ್ಟ್ ನನಗನ್ಸುದು ನನ್ನ ಜೀವನ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ಅಂತ. ಕೃಷ್ಣನಿಗೆ ಜನ್ಮ ಕೊಟ್ಟಿದ್ದು ದೇವಕಿ, ಆದ್ರೆ ನೋಡ್ಕೊಂಡಿದ್ದು ಯಶೋಧ. ಇಬ್ಬರು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಜನ್ಮ ಕೊಟ್ಟಿದ್ದು ತುಳು, ನನ್ನ ನೋಡ್ಕೊಂಡಿದ್ದು ಕನ್ನಡ ಭಾಷೆ ಅಂತ. ನನ್ನ ಮಾತೃಭಾಷೆ ತುಳು, ಐಡೆಂಟಿಟೀಸ್ ತುಳು, ಅದು ಯಾವಾಗಲೂ ಹಾಗೆ ಇರುತ್ತೆ. ಆದರೆ ಅವಕಾಶ, ಜೀವನ, ಬದುಕು, ಕೆಲಸ ಎಲ್ಲ ಕಟ್ಟಿಕೊಟ್ಟಿದ್ದು ಕನ್ನಡ ಭಾಷೆ. ಕರ್ನಾಟಕದಲ್ಲಿರುವ ತುಳುವರು ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಇಬ್ಬರ ಜೀವನದಲ್ಲಿ ಸಿಮಿಲಾರಿಟಿ ಅಂತ ಹೇಳಿದ್ರೆ ನಮ್ಮ ಕಂಟ್ರೋಲ್ ಎಂತ ಇರಲಿಲ್ಲ. ನಾವು ಬೆಳೆದು ಬಂದ ದಾರಿ, ನಾವು ಬೆಳೆದು ಬಂದ ಭಾಷಾ ಜೀವನ, ಭಾಷೆಯನ್ನ ನಾವು ಕಲ್ತಿದ್ದು ವಿತೌಟ್ ಎನಿ ಆಪ್ಷನ್. ಬುದ್ಧಿ ಹೇಳಂಗಿದ್ರೆ ಮತ್ತೆ ಅದರಲ್ಲಿ ನೀನೇ ಡಿವೈಡ್ ಮಾಡಿ ತುಳುವರಿಗೆ ಮಾತ್ರ ಬುದ್ಧಿ ಹೇಳ್ಬೇಡ. ಕರ್ನಾಟಕದವರು ಎಲ್ರಿಗೂ ಬುದ್ಧಿ ಹೇಳಬೇಕು. ಯಾರು ತುಳು ಮಾತಾಡಲ್ವಾ ಅಥವಾ ತುಳುವಿಗೆ ಗೌರವ ಕೊಡೋದಿಲ್ಲ, ಅವರು ಕೂಡ ತುಳುವಿಗೆ ಗೌರವ ಕೊಡಬೇಕು ಅಂತ ನಿನ್ ವಿಡಿಯೋದಲ್ಲಿ ಹೇಳಕ್ಕಾಗಲ್ವಾ ನಿಂಗೆ? ಅಕಾರ್ಡಿಂಗ್ ಟು ಯುನೆಸ್ಕೋ, ತುಳು ಇಸ್ ಅ ವಲ್ನರಬಲ್ ಲ್ಯಾಂಗ್ವೇಜ್ ಬಿಕಾಸ್ ಆಫ್ ಅದರ್ ಡಾಮಿನೆಂಟ್ ಲ್ಯಾಂಗ್ವೇಜಸ್. ನಾವು ಯಾವುದೇ ಭಾಷೆಯನ್ನು ದ್ವೇಷಿಸುವವರಲ್ಲ, ಆದರೆ ನಮ್ಮ ಮಾತೃಭಾಷೆ ಅಳಿವಿನಂಚಿನಲ್ಲಿದೆ. ಅದು ಅಳಿಯದ ಹಾಗೆ ಏನ್ ಮಾಡಬೇಕು ಅದು ನಾವು ಮಾಡ್ತೇವೆ. ಅಂಡ್ ಕನ್ನಡ ಭಾಷೆ ವಿರುದ್ಧ ದ್ವೇಷ ಯಾರು ಸಾಧಿಸಿದ್ದಾರೆ ಅಂತ ನೀನು ನಿನ್ನ ವಿಡಿಯೋದಲ್ಲಿ ಹಾಕೋ, ಅವ್ರಿಗೆ ನಾವು ಬುದ್ಧಿ ಹೇಳ್ತೇವೆ.